ಪೊನ್ನಿಯಿನ್ ಸೆಲ್ವನ್ 5ನೇ ಪಾರ್ಟು 76ನೇ ಸಂಚಿಕೆ. ಈ ಉದ್ದದ ಸ್ಟೋರಿನಲ್ಲಿ ಬರುವ ಪಾತ್ರಗಳಲ್ಲಿ ಕೆಲವರು ಮುಂದೆ ಹಿಂದೆ ಮಾತಾಡಿಕೊಂಡು ನಡ್ಕೊಂಡು ಬರೋದನ್ನು ವೀಕ್ಷಕರು ಗಮನಿಸಿರ್ತೀರ. ಅದಕ್ಕೆ ನಾವು ಜವಾಬ್ದಾರಿ ಅಲ್ಲ ಅನ್ನೋದನ್ನು ತಿಳಿಸ್ಕೊತೀವಿ. ಮನುಷ್ಯನ ರಿಯಲಾಗಿ ಇರುವ ಸ್ವಭಾವ ಯಾವತ್ತೂ ಒಂದೇ ಥರ ಇರೋದಿಲ್ಲ. ಸುತ್ತಲೂ ನಡೆಯುವ ಘಟನೆಗಳನ್ನು ಅವ್ರಗಳ ಮನಸ್ಸನ್ನು, ಅವರ ಕ್ಯಾರೆಕ್ಟರನ್ನು ಚೇಂಜ್ ಮಾಡಿಬಿಡುತ್ತೆ. ನೆನ್ನೆಗೆ ಒಂಥರ ಮಾತಾಡಿ ನಡ್ಕೊಂಡವರು ಇವತ್ತು ಮುಂದೆ ಹಿಂದೆ ಮಾತಾಡ್ಕೊಳ್ತಾರೆ, ನಡ್ಕೋತಾರೆ. ದೊಡ್ಡ ಪುರೋಹಿತರು ಈ ಕಥೆಯನ್ನು ಶುರುವಿನಲ್ಲಿ ಒಂದು ದೊಡ್ಡ ರಾಜರಿಗೆ ಸಂಚಿಗೆ ಹೆಡ್ಡಾಗಿದ್ದರು. ಇವಾಗ ಎಲ್ರಿಗೂ ಗೊತ್ತಾಗುವಾಗ ಮಾಡಿದ ತಪ್ಪನ್ನು ಎತ್ತಿ ಹೇಳಿ ಅದಕ್ಕೆ ಪ್ರಾಯಚಿತ್ತವಾಗಿ ತನ್ನ ತಲೆಯನ್ನೇ ತಾನೇ ತುಂಡಿಸ್ಕೊಳ್ಳೋಕ್ಕೆ ಉಸಿರನ್ನ ಬಿಡೋಕ್ಕೆ ಇಷ್ಟಪಟ್ಟರು. ದೊಡ್ಡ ಸಂಭವರಿಯರು ಯುವರಾಜರನ್ನ ಕರಿಗಾಲರನ್ನ ಹೆಣವನ್ನು ನೋಡಿದ ತಕ್ಷಣ ದಿಗ್ಭ್ರಮೆಯಲ್ಲಿ ಹೇಗಾದರೂ ಆ ಪಾತಕದ ಇದು ಅಪವಾದ ತಮ್ಮ ಕುಟುಂಬದ ಮೇಲೆ ಬರದೇ ಇರೋದಕ್ಕೋಸ್ಕರ ತಮ್ಮ ಹಳೆಯ ಮಾಳಿಗೆಯನ್ನೇ ಸುಟ್ಟುಬಿಟ್ರು. ಆ ಅಪವಾದವನ್ನು ಬೇರೆ ಯಾರ ತಲೆಯನ್ನಾದರೂ ಹಾಕ್ಬಿಡ್ಬೇಕು ಅಂತ ಹೇಳಿ ತಮ್ಮ ಮಗನನ್ನು ಅದರಲ್ಲಿ ಸೇರಿಸ್ಕೊಂಡ್ರು. ಇವಾಗ ತಪ್ಪು ತನ್ನ ಹೆಸರಲ್ಲಿ ಇಲ್ಲ ಅಂತ ಗೊತ್ತಾದ ಮೇಲೆ ತಮ್ಮ ಮಗಳು ವಂದಿತೇವನ ಮೇಲೆ ಕೊಂಡಿದ್ದ ಪ್ರೀತಿಯನ್ನು ಆಳವನ್ನು ತಿಳಿಸಿದ ಮೇಲೆ ಬೇರೆ ಥರವಾಗಿ ಮಾತಾಡೋಕ್ಕೆ ಶುರು ಮಾಡಿದ್ರು. ಈ ಕಥೆಯಲ್ಲಿ ಶುರುವಿನಲ್ಲಿ ಮುಚ್ಚಿದ ಪಲ್ಲಕ್ಕಲ್ಲಿ ಮರೆಯಾಗಿ ಬಂದ ಪೋಲಿ ಮಧುರಾಂಧಕನ್ನ ನಿಜ ಅಂತ ಮಧುರಾಂಧಕನ್ ಅಂತಾನು, ಅವನೇ ಹಿಂದೆ ಉತ್ತಮ ಚೋಳ ಚಕ್ರವರ್ತಿ ಆಗ್ತಾನೆ ಅಂತಲೂ ನಮ್ಮ ವೀಕ್ಷಕರು ನಂಬೋ ಹಾಗೆ ನಾವು ಮಾಡಿದ್ದೀವಿ. ಅಂದರೆ ಅದು ಕಥೆ ನಡೆಸ್ಕೊಂಡು ಹೋಗೋಕ್ಕೆ ಅದು ಅವಶ್ಯಕತೆವಾಗಿತ್ತು. ಯಾಕೆ ಮುಖ್ಯಮಂತ್ರಿ ಅನಿರುದ್ಧರಿಗೂ ಸ್ವಲ್ಪ ರಹಸ್ಯಗಳು ಗೊತ್ತಿದ್ದರು. ಆಗನು ಅವ್ರನ್ನ ಮಧುರಾಂಧಕರನ್ನೇ ಮುಡಿಸಿಬಿಡಬೇಕು ಅಂತ ಹೇಳಿ ಅಂದ್ಕೊಂಡ್ರು. ಆ ಕಾಲದಲ್ಲಿ ನಡೆದಿದ್ದ ಘಟನೆಗಳಿಂದ ಮುಂದೆ ಹಿಂದೆ ವಿವರಗಳು ಅವರು ಪೂರ್ಣವಾಗಿ ಅವ್ರಿಗೆ ಗೊತ್ತಿರಲಿಲ್ಲ. ಆದ್ದರಿಂದ ಪೋಲಿ ಮಧುರಾಂಧಕ ಗಂಡಾದಿತ್ತ ಮಗ ಅಲ್ಲ ಅಂದ್ರೂ ಸುಂದರ ಸೋಳರಿಗೂ ಮಂದಾಗಿನಿ ಹುಟ್ಟಿದ್ದ ಮಗ ಅಂತ ಹೇಳಿ ಅಂದ್ಕೊಂಡ್ರು. ಆದರೆ ಅವರನ್ನು ಸ್ವಲ್ಪ ಮುಂದೆ ಹಿಂದೆ ನಡ್ಕೊಂಡು ಬೇಕಾಗಿತ್ತು. ಈ ಕಥೆಯಲ್ಲಿ ಸ್ಟ್ರೈಟ್ ಫಾರ್ವರ್ಡಾಗಿ ಇದ್ದವರು ಶಕ್ತಿ ತಂದ ಅಂತ ನಾವು ಅಂದ್ಕೊಂಡು ಬಂದಿದ್ದ ಅರುಳ್ಮೊಳಿ ದೇವರು ಕೂಡ ಮುಂದೆ ಹಿಂದೆ ಮಾತಾಡಿದ್ದನ್ನು ನಾವು ಕೊನೆಯಾಗಿ ನೋಡಿದ್ವಿ. ಇಷ್ಟು ಕಾಲವು ನಮಗೆ ರಾಜ್ಯಕ್ಕೆ ಬೇಡ ಅಂತ ಹೇಳ್ಕೊಂಡಿದ್ದವರು ಇವಾಗ ದಿಢೀರಂತ ತಮ್ಮ ಕ್ಯಾರೆಕ್ಟರನ್ನು ಚೇಂಜ್ ಮಾಡಿಕೊಂಡು ನಾನೇ ಪಟ ಕಟ್ಕೋತೀನಿ ಅಂತ ಹೇಳಿ ಎಲ್ಲರೂ ಹೇಳೋ ಹಾಗೆ ಹೇಳೋಕ್ಕೆ ಶುರು ಮಾಡಿಬಿಟ್ರು. ಸಮಯ ಸಂದರ್ಭಗಳು ತಾನೇ ಅವರ ಈ ಥರ ಚೇಂಜ್ಗೆ ಕಾರಣ ಅನ್ನೋದನ್ನೇ ನಾವು ತೋರಿಸ್ಬೇಕಾಗಿದ್ದ ಅದು ಅವಶ್ಯ ಇಲ್ಲ ಅಲ್ವಾ? ಹೌದು, ಅರುಳ್ಮೊಳಿ ದೇವರು ಮಾತುಗಳು ಅಲ್ಲಿದ್ದವರು ಎಲ್ಲರೂ ನನ್ನ ಆಶ್ಚರ್ಯವನ್ನು ದಿಗ್ಭ್ರಮೆಯನ್ನು ಕೊಳ್ಳೋ ಹಾಗೆ ಮಾಡಿತು. ಅದೇ ಸಮಯದಲ್ಲಿ ಅವರುಗಳ ಮನಸ್ಸಿನಲ್ಲಿ ಒಂದು ನೆಮ್ಮದಿಯನ್ನು ಉಂಟು ಮಾಡಿತು. ಸೋಳ ಸಿಂಹಾಸನ ಹತ್ತುವುದಕ್ಕೆ ಎಲ್ಲ ಕಡೆಯಿಂದನೂ ಯೋಗ್ಯತೆ ಇರೋರನ್ನು, ಹಕ್ಕಿರೋರನ್ನು ಪೊನ್ನಿಯಿನ್ ಸೆಲ್ವರ್ ತಾನೆ ಅಂತ ಹೇಳಿ ಎಲ್ಲರೂ ಮನಸ್ಸಿನೊಳಗೆ ಅಂತರಂಗದಲ್ಲಿ ಕಂಡಿದ್ದರು. ಸೋಳ ಸಾಮ್ರಾಜ್ಯದಲ್ಲಿ ಬಾಳಿದ ತುಂಬ ದೊಡ್ಡ ಜನಗಳು ಇಷ್ಟನೂ ಅದೇನೆ ಅಂತ ಅಂದ್ಕೊಂಡಿದ್ರು. ಜನಗಳನ್ನ ಇಷ್ಟಕ್ಕೆ ವಿರೋಧವಾಗಿ ಬೇರೆಯೊಬ್ಬರನ್ನ ಸಿಂಹಾಸನ ಹತ್ತಕ್ಕೆ ಇಟ್ಟರೆ ಅದರಿಂದ ಬರೋ ಘಟನೆಗಳು ಹೇಗಿರುತ್ತೋ ಏನೋ ಅಂತ ವಿಚಾರವನ್ನು ಅವ್ರಗಳ ಮನಸ್ಸಿನಲ್ಲಿ ಇದ್ದಿತ್ತು. ಆದರೆ ಎಷ್ಟೆಷ್ಟೋ ಕಾರಣಗಳಿಂದ ಅಲ್ಲಿದ್ದವ್ರುಗಳು ಯಾರನ್ನೂ ಪೊನ್ನಿಯಿನ್ ಸೆಲ್ವರ್ಗೆ ಪಟ್ಟ ಕಟ್ಟಬಾರ್ದು ಅಂತ ಹೇಳೋಕ್ಕೆ ಧೈರ್ಯ ಮಾಡಿಲ್ಲ. ಈವಾಗ ಪೊನ್ನಿಯಿನ್ ಸೆಲ್ವರೇ ಮುಂದೆ ಬಂದು ನಾನೇ ಮೊಗಡ ಸುಟ್ಕೊಳ್ತೀನಿ, ನಾನೇ ನಿಮ್ಮ ಕೈಯಿಂದ ನನಗೆ ಪಟ್ಟ ಕಟ್ಟಬೇಕು ಅಂತ ಹೇಳಿ ದೊಡ್ಡ ಪಳುವೇಟರನ್ನು ನೋಡಿ ಹೇಳಿದ ತಕ್ಷಣ ಎಲ್ಲರ ಮನಸ್ಸಿನಲ್ಲೂ ಶಾಂತಿನೂ ಸಂತೋಷನೂ ಉಂಟಾಯಿತು. ಒಳ್ಳೆಯ ತೀರ್ಮಾನ ಆಗ್ಬಿಡ್ತು. ಆದರೆ ಆ ತೀರ್ಮಾನವನ್ನು ಮಾಡಬೇಕಾದ ಧರ್ಮಸಂಗಡವಾದ ಜವಾಬ್ದಾರಿ ತಮ್ಮನ್ನು ಬಿಟ್ಟು ಹೋಗ್ಬಿಡ್ತು ಅಂತ ಹೇಳಿ ಸಂತೋಷನೂ ಸಮಾಧಾನವನ್ನು ಕೊಂಡವರಾದರು. ಪೊನ್ನಿಯಿನ್ ಸೆಲ್ವರ್ ಹತ್ರ ಇದ್ದಿದ್ದ ಪ್ರಕಾಶ್ ಇದ್ದ ಒಂದು ಅಪೂರ್ವ ಗಾಂತಶಕ್ತಿಯಾದರೂ ಅವ್ರು ಎದುರಲ್ಲಿ ಅವರಿಗೆ ವಿರೋಧವಾಗಿ ಯಾರನ್ನು ಮಾತಾಡೋಕ್ಕಾಗದೆ ಮಾಡಿಬಿಡ್ತು ಅನ್ನೋದನ್ನು ಮುಂದೆ ಬಂದಿದ್ದ ಎಪಿಸೋಡ್ಗಳಲ್ಲಿ ನಾವು ನೋಡಿದ್ವಿ. ಯಾಕೆ ವಜ್ರದ ಹೃದಯ ಹಾಕ್ಕೊಂಡಿದ್ದ ಚಿಕ್ಕ ಪಳುವೇಟರು ಕೂಡ ಪೊನ್ನಿಯಿನ್ ಸೆಲ್ವರ್ನ ಸೀದಾ ನೋಡಿದ ತಕ್ಷಣ ತಲೆಬಾಗಿ ಅವ್ರಿಗೆ ಸ್ವಾಗತ ಹೇಳಿ ಬರಮಾಡಿದ್ದನ್ನು ನಾವು ನೋಡಿದ್ವಲ್ವಾ. ದೊಡ್ಡ ಪಳುವೇಟರು ತಮ್ಮ ಉಸಿರನ್ನು ತಾಮೇ ಹೋಗಲಾಡಿಸಿಕೊಳ್ಳೋಕ್ಕೆ ಟ್ರೈ ಮಾಡಿದ್ದನ್ನು ಪೊನ್ನಿಯಿನ್ ಸೆಲ್ವರ್ ತಾಡಿಸಿ ನಿಲ್ಲಿಸಿದ್ದನ್ನು ಕಂಡುಕೊಂಡ್ರು. ಅವರ ಮಾತುಗಳನ್ನೇ ಅರ್ಥನೂ ಆಯಿತು. ಯುವರಾಜರನ್ನ ಮಾಡಿದ್ದ ಮಾತುಗಳನ್ನು ಅವರ ಮನಸ್ಸನ್ನು
ತುಂಬ ಕರಗೋಗೋ ಹಾಗೆ ಮಾಡಿಬಿಡ್ತು. ತುಂಬ ಫೀಲಿಂಗಿಂದ ಅವರ ಮೈಯಿನೂ ನಡೆಯಿತು, ಕಣ್ಣಲ್ಲಿ ಕಣ್ಣೀರು ತುಂಬಿತು, ಬಾಯೆಲ್ಲ ಒಂಥರ ತತ್ತರಿಸ್ತಾ ಇತ್ತು. ಹೇಗೋ ಒಂದು ಸತಿ ಬೇಗ ಮನಸ್ಸನ್ನು ದಿಟ ಮಾಡಿಕೊಂಡು ಅವ್ರು ಹೇಳಿದರು, ಕುಲದಲ್ಲಿ ಬಂದವರೇ, ಪೊನ್ನಿಯಿನ್ ಸೆಲ್ವ, ನಿಮ್ಮ ಮಾತುಗಳು ನನಗೆ ತುಂಬ ಸಂತೋಷವನ್ನು ಕೊಟ್ಟಿದೆ. ನೀವೇ ಮುಡಿಸುಟ್ಕೋಬೇಕು ಅಂತ ಹೇಳಿ ನಾನು ನಿಮ್ಮನ್ನು ಕೇಳ್ಕೊಳ್ಳೋಕೆ ಅಂದ್ಕೊಂಡೆ. ಕುಲಕ್ಕೆ ದ್ರೋಹಿಯಾಗಿ ಹೋಗ್ಬಿಟ್ಟೆ. ನನಗೆ ಆ ಥರ ಬೇಡ್ಕೊಳ್ಳೋಕ್ಕೆ ಹಕ್ಕೇ ಇಲ್ಲ ಅಂತ ಹೇಳಿ ಸುಮ್ಮನೆ ಇದೆ. ನಿಮ್ಮ ದೊಡ್ಡ ಅಜ್ಜನೂ ನಿಮ್ಮ ಮಹಾಪುರುಷರಾದ ಗಂಡಾರಾದ ಚಕ್ರವರ್ತಿ ಒಂದು ಏರ್ಪಾಡು ಮಾಡಿಬಿಟ್ಟು ಹೋದರು. ನಿಮ್ಮ ಸೋದರರು ವಂಶದಲ್ಲಿ ಬಂದವರು ಸಿಂಹಾಸನ ಹತ್ತಬೇಕು ಅಂತ ಹೇಳಿ ಅವರು ಆ ಮಹಾನು ಒತ್ತಾಯ ಮಾಡಿ ಹೇಳಿದರು. ಅವರು ಮಾಡಿದ್ದ ಏರ್ಪಾಡಿಗೆ ವಿರೋಧವಾಗಿ ನೀವುಗಳು ಕೆಲಸವನ್ನು ಮಾಡೋಕ್ಕೆ, ನಾವುಗಳು ಕೆಲವು ಕೆಲಸಗಳನ್ನು ಮಾಡೋಕ್ಕೆ ಅಂದ್ಕೊಂಡಿದ್ವಿ. ನಮ್ಮೊಳಗೆ ಬಂದಿದ್ದ ಮದ ಮಾರ್ಚರ್ಯದಿಂದ ಆ ಶಿವಭಕ್ತ ಚಿರೋಮಣಿಯನ್ನು ಇಷ್ಟಕ್ಕೆ ಮಾರಾಗಿ ಮಧುರಾಂಧಕ ದೇವರಿಗೆ ಪಟ್ಟ ಹಾಕೋಕ್ಕೆ ಅಂದ್ಕೊಂಡಿದ್ವಿ. ನಿಮ್ಮ ತಂದೆನೂ ಅದಕ್ಕೆ ಸರಿ ಅಂತ ಅಂದ್ಬಿಟ್ರು. ನಾವು ಅಂದ್ಕೊಂಡಿದ್ದು ಆಗಿದ್ದರೆ ಎಷ್ಟು ದೊಡ್ಡ ವಿಪರೀತ ಆಗಿರುತ್ತೆ ಅಂತ ಅಂದ್ಕೊಳ್ಳುವಾಗ ನನ್ನ ಮೈಯೆಲ್ಲ ನಡುಗ್ತಾ ಇದೆ. ಯುವರಾಜ, ನಿಮ್ಮ ತಂದೆ ಕೂತಿರುವ ಈ ಸೋಳ ಸಿಂಹಾಸನಕ್ಕೆ ಹಕ್ಕುದಾರರಾಗಿ ಇದ್ದವರು ನೀವೇನೆ. ಸೋಳ ಸಾಮ್ರಾಜ್ಯದ ಮಣಿಮಗುಡವನ್ನು ಧರಿಸಿಕೊಳ್ಳೋಕ್ಕೆ ಸರಿಯಾದವರು ನೀವೇನೆ. ನೀವು ಚಿಕ್ಕ ಮಗುವಾಗಿದ್ದಾಗಲೇ ನನ್ನ ಹೆಗಲ ಮೇಲನ್ನು, ನನ್ನ ಎದೆ ಮೇಲನ್ನು ಹಾಕಿ ನಿಮ್ಮನ್ನು ಮುದ್ದು ಮಾಡಿದ್ದೀನಿ. ಆವಾಗೆಲ್ಲ ನಿಮ್ಮ ಅಂಗದಲ್ಲಿರುವ ಅಡೆಯಾಳದ ಬಗ್ಗೆಯೂ, ನಿಮ್ಮ ಕೈಯಲ್ಲಿ ಅಲಂಕರಿಸುವ ರೇಖೆಗಳನ್ನು ನೋಡಿ ಈ ಭೂಮಂಡಲವನ್ನೇ ಆಳುವ ದೊಡ್ಡ ಚಕ್ರವರ್ತಿ ಆಗ್ತೀರಾ ಅಂತ ಹೇಳಿ ನಾನು ಹೇಳ್ಕೊಂಡಿದ್ದೆ. ಓಡದಿಂದ ಕಾವೇರಿ ಪ್ರಭಾಗದಲ್ಲಿ ಬಿದ್ದು ಮುಳುಗಿ ಹೋಗಿದ್ದ ತಮ್ಮನನ್ನು ಕಾವೇರಿ ಅನ್ನೆ ಕರಗಳಲ್ಲಿ ಎತ್ತಿಕೊಂಡು ಬಂದಿದ್ದನ್ನು ಬಗ್ಗೆ ಎಷ್ಟೊಂದೋ 100 ಸತಿ ಹೇಳಿ ಸಂತೋಷಪಟ್ಟಿದ್ದೀನಿ. ಈ 3 ವರ್ಷ ಕಾಲದಲ್ಲೇ ತಾನೇ ಕಾಮ, ಕ್ರೋಧ, ಮದ ಮಾರ್ಚರ್ಯಗಳು ನನ್ನ ಮನಸ್ಸನ್ನು ಕೆಡಿಸ್ಬಿಡೋಕ್ಕೆ ಜಾಗ ಕೊಟ್ಟು ದ್ರೋಗ ಬಗ್ಗಿಸ್ಬಿಟ್ಟೆ. ಪೊನ್ನಿಯಿನ್ ಸೆಲ್ವರು, ಪೊನ್ನಿಯಿನ್ ಸೆಲ್ವ, ನೀವು ಚೋಳ ಸಿಂಹಾಸನ ಹತ್ತಿ ಮಣಿಮಗುಡ ಹಾಕ್ಕೊಳ್ಳೋದು ಸರಿಯಾದದ್ದೇ, ಯೋಗ್ಯತೆ ಆಗಿದ್ದೆ. ಆದರೆ ಆ ಮಣಿಮಗುಡವನ್ನು ಎತ್ತಿ ನಿಮ್ಮ ಸೆರಸಲ್ಲಿ ಹಾಕುವ ಶಕ್ತಿಯನ್ನು, ಯೋಗ್ಯತೆಯನ್ನು ನಾನು ಕಳ್ಕೊಂಡ್ಬಿಟ್ಟೆ. ನನ್ನ ಕೈಗಳನ್ನು ಅದನ್ನು ಅಯೋಗ್ಯತೆಯನ್ನು ಕಳ್ಕೊಂಡ್ಬಿಡ್ತು. ಇಂತಹ ಕಾರಣಗಳಿಂದ ನಾನು ಮಾಡಬೇಕಾದ ಪುನೀತವಾದ ಕೆಲಸ, ನನ್ನ ತಪ್ಪಿಗೆ ಪ್ರಾಯಶ್ಚಿತ್ತವಾಗಿ ನನ್ನನ್ನೇ ನಾನು ಕೊಂದುಕೊಳ್ಳೋದೆ ಅಂತ ಹೇಳಿದ್ರು. ಇಲ್ಲ ಆಗುದು ಅಂತ ಹೇಳಿ ಮಂತ್ರಾಲೋಚನೆ ಸಭೆಯಲ್ಲಿ ಎಲ್ಲ ಧ್ವನಿಗಳು ಎದ್ದಿತ್ತು. ಸುಂದರ ಸೋಳರು ತುಂಬ ಕರಗೋಗಿದ್ದ ಧ್ವನಿಯಿಂದ ಹೇಳಿದರು, ಮಾಮ, ಇದೇನು ಮಾತು, ಇದೇನು ಕೆಲಸ, ನೀವು ಸೋಳಕುಲಕ್ಕೆ ಆ ಥರ ಏನು ದ್ರೋಹ ಮಾಡಿಬಿಟ್ರಿ? ಏನೂ ಇಲ್ವಲ್ಲ. ನನ್ನ ಕುಮಾರರ ಬದಲಾಗಿ ನನ್ನ ದೊಡ್ಡಪ್ಪನ ಕುಮಾರರನ್ನು ಸಿಂಹಾಸನದಲ್ಲಿ ಕೂಡ್ಸೋಕ್ಕೆ ಅಂದ್ಕೊಂಡ್ರಿ. ಅದು ಸೋಳಕುಲಕ್ಕೆ ಹೆಂಗೆ ದ್ರೋಹ ಆಗುತ್ತೆ? ನನ್ನ ಮಕ್ಕಳಕ್ಕಿಂತನೂ ನಮ್ಮ ದೊಡ್ಡ ತಂದೆಯನ್ನ ಕುಮಾರನಿಗೆ ಸೋಳಕುಲದ ಮಣಿಮಗುಡ ಹಾಕ್ಕೊಳ್ಳೋಕ್ಕೆ ಜಾಸ್ತಿ ಹಕ್ಕು ಉಂಟಲ್ವ? ಇವಾಗ ಕೂಡ ನನ್ನ ಮನಸ್ಸಿನಲ್ಲಿ ಇರೋದನ್ನು ಹೇಳೋಕ್ಕೆ ನೀವು ಅನುಮತಿ ಕೊಟ್ಟರೆ ಮುಖ್ಯಮಂತ್ರಿ ಅನ್ನೋದ್ರ ಅಡ್ಡ ಮಾಡಿ, ಪ್ರಭು ಈ ದೇಶವೆಲ್ಲ ಅರಮುಳಿವರ್ಮರೇ ಮುಡಿಸಿ ಉಟ್ಕೋಬೇಕು ಅಂತ ಹೇಳಿ ಎಲ್ಲರ ಧ್ವನಿಗಳು ಇಲ್ಲಿ ಮೊಳಗ್ತಾ ಇದೆ. ಇಷ್ಟು ದಿನವಾಗಿ ಅಜ್ಞಾತವಾಸ ಮಾಡಿ ಬಂದಿದ್ದ ಗಂಡರಾದಿತ್ಯ ದೇವರನ್ನ ಕುಮಾರರನ್ನು ಅದನ್ನೇ ಹೇಳುತ್ತಾ ಇದ್ದಾನೆ. ಪೊನ್ನಿಯಿನ್ ಸೆಲ್ವರಿಗೆ ಆ ತೀರ್ಮಾನಕ್ಕೆ ಬಂದ್ಬಿಟ್ರು. ಇನಿ ಅದಕ್ಕೆ ಮಾರಾಗಿ ಯೋಚನೆ ಯಾವುದು ಹೇಳೋದ್ರಲ್ಲಿ ಪ್ರಯೋಜನ ಇಲ್ಲ ಅಂತ ಹೇಳಿದ್ರು. ನೀವು ಯಾರಾದರೂ ಆ ಥರ ಯೋಚನೆ ಮಾಡಿದ್ರು ನಾನು ಒಪ್ಕೊಳ್ಳೋದಿಲ್ಲ ಅಂತ ಹೇಳಿದ್ದು ಸೇಂದನಮ್ದನ್ ಆಜ್ಞೆ ಮಧುರಾಂಧಕ ದೇವಿ. ನನ್ನ ಮಗ ಹೇಳೋದನ್ನೇ ಸರಿ, ಇನ್ಮೇಲೆ ಬೇರೆ ಯೋಚನೆ ಏನು ಬೇಡ ಅಂತಂದರು ಸೆಂಬಿನ್ಮಾದೇವಿ. ಅಮ್ಮ, ನೀವು ಮಾತೆಗೆ ಎದುರು ಮಾತು ಆಗೋರು ಇಲ್ಲಿ ಯಾರೂ ಇಲ್ಲ. ದೇವರ ಇಷ್ಟ ಅದೇ ಆಗಿದ್ದರೆ ನಡೀಲಿ. ಆದರೆ ಪಳುವೂರು ಮಾಮ ನಮ್ಮ ಕುಲಕ್ಕೆ ದ್ರೋಹ ಮಾಡಿಬಿಟ್ಟದಾಗೆ ಹೇಳ್ಕೊಂಡಿದ್ದು ತಮ್ಮ ಉಸಿರನ್ನು ಬಿಟ್ಬಿಡ್ತೀನಿ ಅಂತ ಹೇಳೋದು ಸರಿ ಇಲ್ಲ ತಾನೆ. ನೀವು ನಿಮ್ಮ ಮಗನಿಗೆ ಮುಡಿಸುಡಬೇಕು ಅಂತ ಹೇಳಿ ಅವ್ರು ಪ್ರಯತ್ನ ಪಟ್ಟಿದ್ದು ಸೋಳಕುಲಕ್ಕೆ ದ್ರೋಹ ಮಾಡಿದ್ದಾಗಲ್ವಲ್ಲ ಅಂತ ಹೇಳಿದರು ಚಕ್ರವರ್ತಿ. ದೊಡ್ಡ ಪಳುವೇಟರು ಗಂಟ್ಲನ್ನು ಅಂತ ಅಂದ್ಕೊಂಡು ಹೇಳ್ತಾ ಶುರು ಮಾಡಿದ್ರು. ಅಯ್ಯ ಕೇಳಿ, ನನ್ನ ಫಲಿತ ಎಲ್ಲ, ನನ್ನ ಯೋಚನೆ ಎಲ್ಲ ಫಲಿತ ಆಗಿದರೆ ಎಷ್ಟು ಭಯಂಕರವಾದ ವಿಪರೀತ ನಡೆದಿರುತ್ತೆ ಅನ್ನೋದನ್ನು ಕೇಳಿ. ಇದನ್ನು ನಾನು ಹೇಳದೇನೆ ನನ್ನ ಉಸಿರನ್ನು ಬಿಟ್ಟುಬಿಡೋಕ್ಕೆ ಅಂದ್ಕೊಂಡಿದ್ದೆ. ಮುಖ್ಯವಾಗಿ ಸೋಳ ಸಾಮ್ರಾಜ್ಯದ ಮೇಲನ್ನು ಮಾತ್ರ
ಬಿಟ್ಟರೆ ಬೇರೆ ಯಾವುದನ್ನು ಕನಸಿನಲ್ಲೂ ಮನಸ್ಸಿನಲ್ಲೂ ಅಂದ್ಕೊಳ್ಳದೆ ಇರೋದು ನನ್ನ ಸೋದರ ಕಾಲಂದಾಗ ಕಂಡ ನನ್ನ ಮನಸ್ಸನ್ನು ಬೇರೆ ಡಿಸ್ಟರ್ಬ್ ಮಾಡೋಕ್ಕೆ ಯೋಚನೆ ಮಾಡಿಬಿಟ್ಟೆ. ಆದ್ರೂ ಇವಾಗ ನನ್ನ ಮನಸ್ಸನ್ನ ಕಲ್ಲು ಮಾಡಿಕೊಂಡು ನಿಜವನ್ನು ಹೇಳೋಕ್ಕೆ ತೀರ್ಮಾನ ಮಾಡಿಬಿಟ್ಟಿದ್ದೀನಿ. ಚಕ್ರವರ್ತಿ, ನೀವು ಮಗನ ಗಂಡರಾದಿತ್ತ ಕುಮಾರ ಅಂತ ಅಂದ್ಕೊಂಡು ಸೋಳ ಸಿಂಗಾದನಲ್ಲಿ ಹತ್ತಿ ಇಡೋದಕ್ಕೆ ಇದ್ದವನು, ಸೋಳ ಕುಲಕ್ಕೆ ಪರಂಪರೆಯಾಗಿ ಇದ್ದಿದ್ದ ವೈರಿಯಾದ ವೀರಪಾಂಡ್ಯನ ಮಗ. ಅಯ್ಯಯ್ಯೋ, ಇಲ್ಲ, ಆಗೆಲ್ಲ ಇಲ್ಲಕ್ಕಾಗಲ್ಲ ಅಂತ ಹೇಳಿ ಆಶ್ಚರ್ಯ ಸಭೆಯಲ್ಲಿ ಧ್ವನಿಗಳೆತ್ತಿತ್ತು. ನಿಮ್ಗಳಿಗೆ ನಂಬುವುದು ಕಟ್ಟವಾಗಿ ತಾನೇ ಇರುತ್ತೆ. ನನ್ನ ಕಿವಿಯಿಂದಾನೇ ನಾನು ಕೇಳದೇ ಇದ್ದರೆ ನಾನು ನಂಬಿರೋದಿಲ್ಲ. ರಾಜಾಗೆ ರಾಜ, ನನ್ನ ಅವಮಾನವನ್ನು ನಾನು ತಿರುಗಾನು ಹೇಳ್ಕೊಳ್ಳಬೇಕಾಗಿದೆ. 3 ವರ್ಷಗಳ ಮುಂಚೆ ನಾನು ಯಾವ ಹೆಣ್ಣಿನ ಮುಖಲಾವಣ್ಯವನ್ನು ಕಂಡು ಸೋತೋಗಿ ಮೋಗ ಬಲೆಯಲ್ಲಿ ಬಿದ್ದು ಅವಳನ್ನು ನನ್ನ ಅರಮನೆಯಲ್ಲಿ ಸರ್ವಾಧಿಕಾರಿಯಾಗಿ ಮಾಡಿ ಇಟ್ಟಿದ್ದೀನೋ, ಅವಳು ಬಾಯಿಂದಾನೇ ಇದನ್ನು ಅವಳು ಆದಿತ್ಯ ಕರಿಗಾಲನನ್ನು ಹತ್ರ ಹೇಳ್ತಾ ಇದ್ದಿದ್ದನ್ನು ನನ್ನ ಕಿವಿಯಿಂದಾನೇ ಕೇಳಿದೆ. ವೀರಪಾಂಡ್ಯನನ್ನು ಆದಿತ್ಯ ಕರಿಗಾಲರು ಕೊಂದಿದ್ದಕ್ಕೂ ಸೇಡಿಗೆ ಸೇರಿಸಿಕೊಳ್ಳೋಕ್ಕೋಸ್ಕರನು ಪಳುವೂರು ಅರಮನೆಗೆ ಅವಳು ಬಂದಿದ್ದಾಳೆ. ಅದಕ್ಕೆ ತಾನೇ ಸಮಯ ನೋಡಿಕೊಳ್ತಾ ಇದ್ದಳು. ಆ ಪಾತಗಿನೂ ಅವಳ ಜೊತೆ ಸಂಚು ಮಾಡಿದ್ದವ್ರನ್ನು ಕರಿಗಾಲನ್ನು ಕೊಂದುಬಿಟ್ಟು ವೀರಪಾಂಡ್ಯನ ಕುಮಾರನ್ನೇ ಸೋಳಸಿಂಗಾದನ್ನೇ ಹತ್ತಿ ಕೂಡಿಸೋಕ್ಕೆ ಆಗ ಪ್ಲ್ಯಾನ್ ಮಾಡಿದ್ರು. ನಮ್ಮ ಕುಲದೈವವಾಗಿ ದುರ್ಗಾದೇವಿಯ ಅರುಳಿಂದ ನಾನು ಇಂಥ ಒಂದು ಕೆಟ್ಟ ಇದು ವಿಪರೀತ ಆಗದೆ ಹೋಯಿತು. ದುರ್ಗಾ ಪರಮೇಶ್ವರಿ ನನ್ನ ಕಣ್ಣುಗಳನ್ನ ತೆಗೆಯೋಕ್ಕಾಗೆ ಆ ಬಾಣರ್ಕುಲದ ವೀರನನ್ನು ಕಳಿಸಿಟ್ರು. ಅವನ ಮೂಲಕವಾಗಿಯೇ ಈ ಭಯಂಕರವಾದ ರಹಸ್ಯಗಳನ್ನು ನಾನು ತಿಳಿಯೋಕ್ಕಾಯಿತು. ಇನ್ನೂ ಕೆಲವು ಸುದ್ದಿಗಳನ್ನು ಅವನ ಹತ್ರ ತಾನೇ ಕೇಳಬೇಕು ಅಂತ ಇದ್ದೆ. ಅವನ ಈ ಚಿಕ್ಕಸಂಬೂರಯ್ಯ ಕೊಂದು ಆರಿನ ಪ್ರಭಾಗದಲ್ಲಿ ಬಿಟ್ಟು ಬಂದುಬಿಟ್ಟಿದ್ದಾನೆ, ನಿರ್ಮೂಢ ಅಂತ ಹೇಳಿದ್ರು. ಈ ಮಾತನ್ನು ಕೇಳಿ ಅಲ್ಲಿದ್ದವರು ಎಲ್ಲರೂ ದಿಗ್ಭ್ರಮೆಯಾಗಿ ನಿಂತಿರುವಾಗ ಕಂದನ್ಮಾರನ್ ಮಾತ್ರ, ಅಯ್ಯ, ಹೇಗೇನು ಆ ವಂದಿತೇವನು ಸಂಚಕಾರ ಗುಂಪು ಸತೆ ಸೇರಿದವನು ತಾನೇ, ಅವನನ್ನು ನಾನು ಬೇಲಾಕಿ ಕೊಂದಿದ್ದಲ್ಲಿ ತಪ್ಪೇನು ಅಂತಂದರು. ದೊಡ್ಡ ಪಳುವೆಟರವನು ಕೋಪವಾಗಿ ತಿರುಗಿ ನೋಡಿದ್ರು. ಅಂಥ ಸಮಯ ಅನಿರುದ್ಧರ ಅಡ್ಡ ಮಾಡಿ, ಅಯ್ಯ, ವಾನರಗುಲ ವೀರನನ್ನು ಕೊಂದು ಬಿಟ್ಟದಾಗೆ ಇವನು ಹೇಳ್ತಾನೆ, ಅಷ್ಟೇ ತಾನೇ. ಆದರೆ ಆ ಸಮಯ ಅಷ್ಟೇ ತಾನೇ, ಇವನು ಬೇಲೆ ಹಾಕಿ ಕೊಂದವನು ವಂದಿತೇವನ ಅನ್ನೋದು ಏನು ನಿಶ್ಚಯ ಅಂತ ಕೇಳಿದರು. ಪಾರ್ಥಿವೇಂದ್ರನು ಸ್ವಲ್ಪ ತಣದ ಧ್ವನಿಯಲ್ಲಿ ನಾರ್ತ್ ಸೈಡ್ ಇರುವ ಆರಿನ ಪ್ರಭಾಗ ತಿರ್ಗಾ ವೆಸ್ಟ್ ಕಡೆ ನೋಡಿ ಹಾರಿ ಬಂದರೆ ಸತ್ತವನ ಮೈಯನ್ನು ಕೊಂಡು ಬಂದರೆ ಒಂದು ವೇಳೆ ನಿಜ ಬಯಲಾಗುತ್ತೆ ಅಂತಂದ. ಯಾರು ಕಂಡಿದ್ದು? ಅಲ್ಲಿಂದ ಆ ಪ್ರಭಾಗ ತಿರುಗಿ ಹಾರಬಹುದು ಅಂತ ಹೇಳಿದರು ಮುಖ್ಯಮಂತ್ರಿ. ಅವರ ಮಾತನ್ನು ನಿಜ ಮಾಡೋ ಹಾಗೆ ಮರುಕ್ಷಣ ಮೈಯೆಲ್ಲ ಒದ್ದೆಯಾಗಿ ಅದರಿಂದ ನೀರನ್ನೆಲ್ಲ ಬಿಟ್ಕೊಂಡು ವಂದಿತೇವನ ಮಂತ್ರಾಲೋಚನೆ ಮಂಟಪ ಒಳಗೆ ಪ್ರವೇಶ ಮಾಡಿದ. ಅವನ ಮೊಗದಲ್ಲಿ ಭಯ ಬಿದ್ದಿದ್ದ ಪ್ರಾಂತಿದ್ದ ಮುಖನೂ ಅವನು ಒಳಗಡೆ ಬಂದಿದ್ದ ಅಲಂಕೋಲವಾದ ಪರಿಸ್ಥಿತಿಯನ್ನು ಪ್ರಭಾಗದಲ್ಲಿ ಮುಳುಗಿ ಸತ್ತವನ ಮೈಯಿ ಏನೋ ಒಂದು ಜಾಲವಿದ್ಯೆಯಿಂದ ಇದ್ದು ನಡೆಯೋ ಹಾಗೆ ಭ್ರಮೆಯನ್ನು ನೋಡಿದವರುಗಳ ಮನಸ್ಸಿನಲ್ಲಿ ಉಂಟು ಮಾಡಿತ್ತು. ಆಹಾ, ಆ ಸೌತ್ ಕಡೆಯಿಂದ ಬಂದಿದ್ದ ಆರಿನ ಪ್ರಭಾಗ ಇವಾಗ ತಿರುಗೇ ಬಿಡ್ತು. ಸತ್ತೋಗಿದ್ದವನ್ನೇ ನಿಜ ಬದುಕಿಸ್ಕೊಂಡು ಬಂದುಬಿಡ್ತು ಅಂತ ಹೇಳಿದರು. ಆಹಾ, ನಾರ್ತ್ ಕಡೆ ಆರಿನ ಪ್ರಭಾಗ ತಿರುಗಿಯೇ ಬಿಡ್ತು, ಸತ್ತವನ್ನ ಉಸಿರನ್ನು ಕೊಂಡೇ ಬಂದ್ಬಿಡ್ತು ಅಂತ ಹೇಳಿದರು ಮುಖ್ಯಮಂತ್ರಿ ಅನಿರುದ್ಧರು. ಅಂಥ ಸಮಯ ವಂದಿತೇವನ ಅಲ್ಲಿ ಎಲ್ಲಿ ಆ ಕೋಲದಲ್ಲಿ ಬಂದು ಸೇರಿದ್ದಾನೆ ಅನ್ನೋದನ್ನು ವೀಕ್ಷಕರಿಗೆ ನಾವು ತಿಳಿಸ್ಬೇಕಾಗಿದೆ. ಪೊನ್ನಿಯಿನ್ ಸೆಲ್ವರು, ಕುಂದವಿ ದೇವಿ ಮುಂತಾದವರು ಸಪ್ರೇಟಾಗಿ ಬಿಟ್ಬಿಟ್ಟು ಹೋದ್ಮೇಲೆ ವಂದಿತೇವನ್ ತುಂಬ ಮನಸ್ಸಿನಲ್ಲೇ ಟಯರ್ಡ್ ಆಗಿಬಿಟ್ಟಿದ್ದಾನೆ. ಧೀರದ ಕೆಲಸಗಳು ಮಾಡಿ ಲೋಕವನ್ನೇ ಭ್ರಮಿಸ ಇಡಬೇಕು ಅಂತ ದಿಗ್ಭ್ರಮೆ ಮಾಡೋ ಥರ ಮಾಡಬೇಕು ಅಂತ ಇಂಟ್ರೆಸ್ಟ್ ಕೊಂಡಿದ್ದವನಿಗೆ ಎಲ್ಲರೂ ತನ್ನನ್ನು ನೋಡಿ ಪರಿದಾಪನೂ ಅನುಕಂಪನೂ ಕೊಳ್ಳುವ ಹಾಗೆ ಪರಿಸ್ಥಿತಿಯಲ್ಲಿದ್ದಿದ್ದು ಸ್ವಲ್ಪ ನಡೆಸಲಿಲ್ಲ. ಪಾದಾಳ ಸೆರೆಕ್ಕಿಂತಲೂ ಈ ಅರಮನೆ ಅಂತಃಪುರದ ಸೆರೆ ತುಂಬ ಕೆಟ್ಟದು ಅಂತ ಅವನಿಗನ್ಸಿತ್ತು. ಪೊನ್ನಿಯಿನ್ ಸೆಲ್ವರ್ನ ದಯೆಯಿಂದ ಅವನ ಹೆಸರಲ್ಲಿ ಕರಿಗಾಲರನ್ನ ಕೊಂದಿದ್ದ ತಪ್ಪನ್ನು ಹೇಳದೇನು, ಅದಕ್ಕೆ ಅಂತ ದಂಡನೆ ಕೊಡೋದನ್ನು ಒಂದು ವೇಳೆ ಬಿಟ್ಟು ಬಿಡ್ಬೋದು. ಆದರೆ ಅರಮನೆಯಲ್ಲಿ ಇರೋರಿಗೆಲ್ಲ ಅವನ ಬಗ್ಗೆ ಒಂದು ಅನುಮಾನ ಇದ್ದೇ ಇರುತ್ತೆ ಅಲ್ವಾ. ಅವನ್ನ ಕಳಂಕ ಉಳ್ಳವನಾಗವೇ ಅಂದ್ಕೊಳ್ತಾರಲ್ವ. ಚಿಕ್ಕ ಪ್ರಾಟಿ, ಎಳೆ ಪ್ರಾಟಿ ಅವನ ಹತ್ರ ತೋರಿಸಿದ್ದ ಪರಿದಾಪನೋ ಅನುಕಂಪನೋ ಅಷ್ಟರಲ್ಲೇ ನಿಂತು ಬಿಡುತ್ತೆ. ಚೋಳ ಸಾಮ್ರಾಜ್ಯವನ್ನು ಚಕ್ರವರ್ತಿಯಾಗಿ ಮುಡಿಸೂಟಿಕೊಳ್ಳುವ ಪೊನ್ನಿಯಿನ್ ಸೆಲ್ವನ್ನ
ಅಕ್ಕನನ್ನು ಕೈ ಹಿಡಿದು ಮದುವೆ ಮಾಡ್ಕೊಳ್ಳೋದು ಕನಸಲ್ಲೂ ನಡೀದೇ ಇರುವ ಕೆಲಸ. ಅರಮನೆ ಹೆಣ್ಣುಗಳು ಅವನ್ನ ಏನೋ ಒಂದು ತಪ್ಪು ಮಾಡಿ ಕ್ಷಮೆ ಕೊಂಡ ಹಾಗೇನೆ ಒಂದು ಕೆಲಸಗಾರನಾಗೆ ಮರ್ಯಾದೆ ಮಾಡ್ತಾರೆ, ಅವಮಾನ ಮಾಡ್ತಾರೆ. ಅಲ್ಲಿರುವ ಅಧಿಕಾರಿಗಳು ದಳಪತಿಗಳು ಅವನ ಅಸಹ್ಯದಿಂದ ನೋಡ್ತಾರೆ. ರಾಜಗುಲದಲ್ಲಿ ಇದ್ದವರು ಸಿದ್ಧ ಆವಾಗ ಚೇಂಜ್ ಆಗುತ್ತೆ. ಯುವರಾಜ ಅರುಳ್ಮೊಳಿ ಮಾತಾನೆ ಅವನ ಮೇಲೆ ಎಷ್ಟೊಂದು ದಿನ ಅಭಿಮಾನವನ್ನು ತೋರಿಸಿ ಬರ್ತಾರೆ ಅಂತ ಯಾರಿಗೆ ಗೊತ್ತು. ಆಹಾ, ಮೊದಲು ಅವನು ಉದ್ದೇಶಿಸಿದ್ದ ಹಾಗೆ ಸೇಂದನಮ್ದನ್ ಕುಡಿಸೆಗೆ ಆ ಥರ ಹೋಗಿ ಕುದುರೆ ಮೇಲೆ ಹತ್ತಿದರೆ ಇಟ್ಟು ಹೊತ್ತು ಕೋಡಿಕೆರೆಯನ್ನು ಸೇರಿರ್ಬೋದಲ್ವಾ, ಈಳದ ಐಲ್ಯಾಂಡ್ಗೆ ಹೋಗಿ ಸೇರಿರ್ಬೋದಲ್ಲ. ತಾನು ವೈದ್ಯರ ಮಗನಿಂದ ಹೊಡೆತ ಪಟ್ಟ ಸಮಯದಲ್ಲಿ ಕುದುರೆ ಮೇಲೆ ಏರಿ ಹೋಗಿದ್ದವರು ಯಾರಾಗಿರುತ್ತೆ? ಒಂದು ವೇಳೆ ಹುಚ್ಚ ಅಂತ ಹೇಳಿ ಹೆಸರಿದ್ದ ಕರ್ತಿರ್ಮ, ನಿಜವಾಗ್ಲೂ ಅವನು ಹುಚ್ಚನಲ್ಲ, ತುಂಬ ಸಂಚುಗಾರ. ಅವನನ್ನು ಅವನ ಜೊತೆ ಹೋದವರು ಯಾರು? ಹಳೆ ಮಧುರಾಂಧತೆಯವ್ರನ್ನ ಕಾಣಲಿಲ್ಲ ಅಂತಾರೆ. ಅವರಾಗಿರ್ಬೋದು. ಹೌದು ಆಗ್ತಾನೆ ಇರಬೇಕು. ಅವ್ರುಗಳಿಬ್ಬರು ಸೇರಿ ತಪ್ಪಿಸಿ ಹೋಗೋದ್ರಲ್ಲಿ ಏನೋ ಒಂದು ಕಾರಣ ಇದೆ. ಅದು ಮರುದಾನದ ನಿಜವಾಗ್ಲೂ ಯಾರು ಅಂತ ಹೇಳಿ ಇಲ್ಲಿಗಳಿಗೆ ಗೊತ್ತಾದರೆ ಎಷ್ಟು ಆಶ್ಚರ್ಯ ಪಡ್ತಾರೆ. ಅವುಗಳಿಬ್ಬರೂ ಭದ್ರವಾಗಿ ಏಳುನಾಡು ಸೇರಿಬಿಟ್ರೆ ಅದನ್ನ ಪರಿಣಾಮ ಏನಾಗುತ್ತೆ? ಯಾಕೆ ಪಾಂಡಿನಾಡಿನ ಮಣುಮಗಡಕ್ಕೂ ರತ್ನಹಾರಕ್ಕೂ ಹಕ್ಕಾದವನು ಅವನ್ನ ಸೇರಿಬಿಡ್ತಾನೆ. ಮಹಿಂದ ಹೆಲ್ಪಿಂದ ತಿರ್ಗಾನು ನಾಡನ್ನು ಪಡಿಬೇಕು ಅಂತ ಹೇಳಿ ರಣರಂಗಕ್ಕೆ ಬರ್ತಾನೆ. ಅವನು ಆ ಥರ ನಡೆಯದೆ ಮಾತ್ರ ಅವನ್ನ ತಡೆಯಕ್ಕಿರುವ ಬುದ್ಧಿವಂತಿಗೆ ತಾನೊಬ್ಬನೇ ತಾನೆ. ಇಲ್ಲಿ ಅರಮನೆಯಲ್ಲಿ ಅಂತಃಪುರ ಕೋಣೆಯಲ್ಲಿ ಬಚ್ಚಿಟ್ಕೊಂಡು ಉಸಿರಿಂದ ಇರೋದ್ರಿಂದ ಏನು ಪ್ರಯೋಜನ? ಈಗೆಲ್ಲ ಅಂದ್ಕೊಂಡು ವಂದ್ಯತೇವನ ಆ ಕೋಣೆಯಲ್ಲಿ ಅಲ್ಲಿ ಇಲ್ಲಿ ಸುತ್ತೂ ನಡೀತಾ ಇದ್ದ. ಆವಾಗ ಕೋಣೆಯನ್ನು ಒಂದು ಕಡೆ ಗೋಡೆಯಲ್ಲಿ ಇದ್ದಿದ್ದ ಕಿಟಕಿಯಿಂದ ಸೈಡ್ಗೆ ಬಂದು ಅಲ್ಲಿಂದ ಹೊರಗಡೆ ನೋಡ್ದ. ಅರಮನೆಯನ್ನು ಒಂದು ಕೋಡಿಯಲ್ಲಿ ಇದ್ದಿದ್ದ ಈ ಮಾಡದ ಕೋಣೆಯಲ್ಲಿ ಅವನಿದ್ದು ಬಂದ. ಅದನ್ನು ಅಂಟ್ಕೊಂಡೇ ಈ ನಾರ್ತ್ ಸೈಡ್ ಆರು ಹೋಗ್ತಾ ಇತ್ತು. ಅಲ್ಲಿ ಅರಮನೆಯಲ್ಲಿ ಹೊರಗಡೆ ಗೋಡೆನೇ ತಂಜಾವೂರಿ ಕೋಟೆಗೆ ಹೊರಗಡೆ ಗೋಡೆಯಾಗಿನೂ ಇತ್ತು. ಆ ಕಿಟಕಿಯಿಂದ ಕೆಳಗಡೆ ದೂಕಿದರೆ ಆರಿನ ಬೆಳ್ಳದಲ್ಲಿ ಜಂಪ್ ಮಾಡಿಬಿಡುವುದು. ಎಲ್ಲ ಸೀದಾ ಇರುವ ಗೋಡೆ ತನಕ ಹಂಗೇ ಪ್ರಯತ್ನದಿಂದ ಇಳಿದು ಆರಿನ ಪ್ರಭಾಗವನ್ನು ಸೇರ್ಬೋದು. ಅಲ್ಲಿ ಮೇಲೆ ಮಾಡದಲ್ಲಿ ಕೆಳಗಡೆ ಅರಮನೆ ಹೆಣ್ಣುಮಕ್ಕಳು ನದಿನಲ್ಲಿ ಇಳಿದು ಸ್ನಾನ ಮಾಡೋದಕ್ಕೋಸ್ಕರ ಬಾಗಿಲನ್ನು ಮೆಟ್ಲೂ ಇದ್ದ ಹಾಗೆ ಅನಿಸಿತ್ತು. ಮೇಲೆ ಮಾಡದಿಂದ ಕೆಳಗೆ ಹೋಗಿ ಆ ಬಾಗಿಲನ್ನು ಸೇರೋದಕ್ಕೆ ದಾರಿ ಹೆಂಗೆ ಅಂತ ಗೊತ್ತಾಗಲಿಲ್ಲ. ಆ ಅಂತಃಪುರ ದಾದಿಗಳು ರಾಜಕುಮಾರಿಗಳನ್ನು ಅದು ಗೊತ್ತಿರುತ್ತೆ. ಅವನು ತಪ್ಪಿಸಿ ಹೋಗೋದಾದರೆ ಅವ್ರುಗಳ ಅರಿಯದೇ ಅಲ್ವಾ ಹೋಗಬೇಕು. ಆ ಕಿಟಕಿ ಓರದಲ್ಲಿ ಬಂದು ಅವನು ಈ ಥರ ಚಿಂತನೆ ಮಾಡಿಕೊಂಡಿದ್ದಾಗ ಸ್ವಲ್ಪ ದೂರದಲ್ಲಿ ತೋಚಿದ ಒಂದು ದೃಶ್ಯ ಅವನ್ನ ಶಾಕ್ ಮಾಡೋಕ್ಕಾಗಿ ಮಾಡಿತ್ತು. ಅವನಿದ್ದಿದ್ದ ಅರಮನೆಗೆ ಪಕ್ಕದಲ್ಲಿ ಇರುವ ಅರಮನೆ ತೋಟದಲ್ಲಿ ಒಂದು ಹೆಣ್ಣು ತಲೆವಿರಿ ಗೋಲವಾಗಿ ಹುಚ್ಚಿಡಿದ ಹಾಗೆ ಓಡ್ತಾ ಇದ್ದಳು. ಆಹಾ, ಅದು ದೊಡ್ಡಪಳ್ಳೆಟರ ಅರಮನೆ ತೋಟ ಹಾಗೆ ಅಲ್ವಾ ಇದೆ? ಹೌದು ಆ ತೋಟನೇ. ಅದರಲ್ಲಿ ಹುಚ್ಚಿ ಥರ ಓಡೋರ ಹೆಣ್ಣು ಯಾರು? ಈಶ್ವರ. ಮಣಿಮೇಗಲೆ ಹಾಗೆ ತಾನೇ ಇದೆ. ಅವಳಿಗೇನು ಬಂದ್ಬಿಡ್ತು? ಯಾತಕ್ಕೋಸ್ಕರ ಈಗ ಓಡ್ತಾಳೆ? ಕರಿಗಾಲದ ಮರಣ ಆಗಿದ್ದ ಸುದ್ದಿ ಆವತ್ತು ರಾತ್ರಿ ಕಡಂಬೂರು ಮಾಳಿಗೆಯಲ್ಲಿ ಅವನಿಗೆ ಮಾಡಿದ ಹೆಲ್ಪೆಲ್ಲ ಅವನ ನೆನಪಿಗೆ ಬಂತು. ಅವನ ಮನಸ್ಸು ಬಿಕ್ಕಿ ಹೋಗೋ ಹಾಗೆ ಮಾಡಿತ್ತು. ಅವಳಿಗೆ ಹಿಂದೆ ಅವಳನ್ನ ಕಂಟಿನ್ಯೂ ಮಾಡಿಕೊಂಡು ಹಿಡಿಯೋಕ್ಕೋಸ್ಕರ ಓಡುಗಳನ್ನ ಹಾಗೆ ಇನ್ನೂ ಎರಡು ವಯಸ್ಸಾದ ಸ್ತ್ರೀಗಳು ಓಡಿದರು. ಆದರೆ ಅವರುಗಳು ಬರ್ತಾ ಹಿಂದೆ ಉಳಿದ್ಬಿಟ್ರು. ಮಣಿಮೇಗಲಿನ ಅವರುಗಳು ಹಿಡಿಯೋದು ಆಗದೇ ಇರೋ ಕೆಲಸ. ಅದು ಅವಳು ಹೊರಗಡೆ ಮದಿಲ್ಗೋಡೆ ಅಂಕೆ ಹತ್ರ ಬಂದ್ಬಿಟ್ಲು. ಗೋಡೆ ಕೊನೆಯಲ್ಲಿ ಬೆಳೆದಿದ್ದ ಒಂದು ಮರವನ್ನು ಹಿಡ್ಕೊಂಡು ಮದಿಲ್ಗೋಡೆ ಮೇಲೆ ಹತ್ಬಿಟ್ಲು. ಅಯ್ಯೋ, ಎಂಥ ಕೆಲಸ ಮಾಡ್ತಾಳೆ! ಅವಳ ಕೈಯಲ್ಲಿ ಚಿಕ್ಕ ಒಂದು ಕತ್ತಿ ಮಿಂಚಾಗತ್ತಾರಲ್ಲ, ಅದರಿಂದ ಏನು ಮಾಡ್ತಾ ಇದ್ದಾಳೆ ದೇವರೇ! ಮದಿಲ್ಗೋಡೆಯಿಂದ ತಲೆ ಕೆಳಗೆ ಹಂಗೆ ನದಿನ ಪ್ರಭಾಗದಲ್ಲಿ ಬಿದ್ದುಬಿಡ್ತಿಲಲ್ಲ. ಮುಂಚೆ ಒಂದು ಸತಿ ವೀರನಾರಾಯಣ ಏರಿಯಲ್ಲಿ ಮಣಿಮೇಗಲೆಯನ್ನು ನದಿನೀನು ನೀರಲ್ಲಿ ಮುಳುಗೋ ತರುವ ಇಲ್ಲಿದ್ದ ಕ್ಷಣದಲ್ಲಿ ಅವನು ಮಣಿಮೇಗಲೆಯನ್ನು ಎತ್ತಕ್ಕೆ ಮೊದಲು ಉದ್ದೇಶಿಸಿತು. ಆಮೇಲೆ ನಂದಿನಿಯನ್ನು ಎತ್ತಿ ಕರೆ ಇರಿಸಿದನು. ಆದ್ದರಿಂದ ಮಣಿಮೇಗಲೆ ಕೊಂಡಿದ್ದ ಏಮಾರಿ ಹೋಗಿದ್ದನು ಆ ಒಂದು ಕ್ಷಣದ ಸಮಯದಲ್ಲಿ ವಂದಿತೆಯನ್ನು ಮನಸ್ಸಲ್ಲಿ ಹಾರ್ಕೊಂಡು ಬಂತು. ಅದಕ್ಕೆ ಮೇಲೆ ಅವನಿಂದ ಸುಮ್ಮನೆ ಇರೋಕ್ಕಾಗಲಿಲ್ಲ. ಅರಮನೆ ಮೇಲ್ಮಾಡದಿಂದ ಆ ಕಿಟಕಿಯಿಂದ ಹೊರಗಡೆ ಬಂದು ನೀರಿನ ಪ್ರಭಾಗದಲ್ಲಿ ದೂಕಿದ. ಸ್ವಲ್ಪ ಹೊತ್ತು ಅವನಿಗೆ ಉಸಿರು ಕಟ್ಟಿದ ಮೇಲೆ ಸಮಾಳಿಸಿಕೊಂಡು 4 ಕಡೆ ನೋಡಿದ. ಹೌದು, ಅವನು ದೂಕಿದ
ಜಾಗಗೆ ಹತ್ರನೇ ಮೆಟ್ಲು ಇದ್ದಿದ್ದ ಮಂಟಪನೂ ಅದ್ರ ಒಳಗೆಯಿಂದ ಬರುವ ಬಾಗಿಲೂ ಕಾಣಿಸ್ಕೊಂಡಿತ್ತು. ಅದಕ್ಕೆ ಆಪೋಸಿಟ್ ಸೈಡ್ಲೇನೆ ತಾನೇ ಸ್ವಲ್ಪ ದೂರದಲ್ಲಿ ಮಣಿಮೇಗಲೆ ಮದಿಲ್ಗೋಡೆಯಿಂದ ಕೆಳಗೆ ದೂಕಿದಳು. ಸದ್ಯ ಆರಿನ ಪ್ರಭಾಗ ಅವನ್ನ ನೋಡಿ ಓಡಿ ಬರ್ತಾ ಇತ್ತು. ಮಣಿಮೇಗಲೇನು ಪ್ರಭಾಗದಲ್ಲಿ ತೇಲ್ಕೊಂಡು ಬಂದರೆ ಅವನ ಹತ್ರ ತಾನೇ ಬರಬೇಕು. ತಡಮಾರಿ ನದಿನ ಕರೆಯೋರದಿಂದ ಬಂದಿತ್ತೇವನ್ ಸೇರಿದ ಆರು ಪ್ರಭಾಗವನ್ನು ಎದುರಾಡ್ಕೊಂಡು ಬೇಗ ನಡ್ಕೊಂಡೋದ. ಆಹಾ, ಅದೋ ಮಣಿಮೇಗಲೆ ತೇಲ್ತಾ ಬರ್ತಾ ಇದ್ದಾಳೆ. ಅವಳ ಮೈನಲ್ಲಿ ಉಸಿರಿದೆಯಾ? ಇಲ್ಲ, ಅದು ಉಸಿರಿಲ್ಲದೆ ಇರುವ ಮೈಯ. ಅಯ್ಯೋ, ತಿರುಗಾನು ತನ್ನ ಹತ್ರ ಪ್ರೀತಿಕೊಂಡವರು ಒಬ್ರು ನಾವು ಉಸಿರಿಲ್ಲದೆ ಇರುವ ಮೈಯನ್ನು ಎತ್ಕೊಂಡೋಗಿ ದುರ್ಭಾಗ್ಯ ತನಗೆ ಬಂದ್ಬಿಡತ್ತೋ. ಅಡಾಡ, ಆ ಹೆಣ್ಣು ತನ್ನ ಹತ್ರ ಎಷ್ಟು ಪ್ರೀತಿ ಇಟ್ಟಿದ್ಲು. ವೀರನಾರಾಯಣ ಏರಿಕೆರೆ ಮಂಟಪದಲ್ಲಿ ಅವಳು ಯಾಳು ನುಡಿಸ್ಕೊಂಡು ಹಾಡಿದ ಹಾಡುಗಳು ಧ್ವನಿ ಪ್ರಭಾಗದಲ್ಲಿ ಅವಳ ಮೈ ತೇಲ್ತಾ ಇರೋ ಹಾಗೇ ಗಾಳಿನಲ್ಲಿ ತೇಲ್ತಾ ಬಂತು. ವಂದಿತೇವನ್ಗ ಅದು ತುಂಬ ಮನವೇದನೆಯನ್ನು ಕೊಟ್ಟಿತ್ತು. ಆ ವೇದನೆಯನ್ನು ಹೇಗೋ ಸಗಿಸ್ಕೊಂಡು ಆ ಪ್ರಭಾಗದಲ್ಲಿ ಹಾರಿ ಹೋಗಿ ಮಣಿಮೇಗಲೆಯನ್ನು 2 ಕೈಗಳಿಂದ ಎತ್ಕೊಂಡ. ದೈವವೇ, ಇಂಥ ಒಂದು ಹೆಣ್ಣಿನ ಉಸಿರನ್ನು ಕಾಪಾಡಿ ಕೊಟ್ಟುಬಿಡಿ. ಸೋಳನಾಡಿ ಇಲ್ಲೇ ಒಬ್ಬೊಬ್ಬ ಒಂದೊಂದು ಆಲಯಕ್ಕೂ ಹೋಗಿ ಒಂದೊಂದು ಸನ್ನಿಧಿನಲ್ಲಿ ನೆಲದಲ್ಲಿ ಬಿದ್ದು ನಮಸ್ಕಾರ ಮಾಡ್ತೀನಿ. ಶಿವನ ದೇವಸ್ಥಾನ, ವಿಷ್ಣು ದೇವಸ್ಥಾನ, ಎಲ್ಲ ದೇವಸ್ಥಾನ, ಅಯ್ಯನಾರ್ ದೇವಸ್ಥಾನ ಎಲ್ಲಕ್ಕೂ ಹೋಗಿ ಒಂದೊಂದು ದೈವಕ್ಕೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಕಳ್ಳ ಕಪಟ ಇಲ್ಲದೆ ಇರುವ ಈ ಸಾಧು ಹೆಣ್ಣಿನ ಉಸಿರನ್ನು ಮಾತ್ರ ಕಾಪಾಡಿಕೊಟ್ಬಿಡಿ. ಈ ಥರ ಮನಸ್ಸಿನಲ್ಲಿ ಎಲ್ಲ ದೇವರನ್ನು ಅವನು ಬೇಡ್ಕೊಂಡು ಹಾಗೇನೆ ವಂದಿತೇವನ್ ಮಣಿಮೇಗಲೆಯನ್ನು ಮೆಟ್ಲತ್ರ ಕೊಂಡು ಬಂದು ಸೇರಿಸಿದ್ದ. ಮೊದಲೇ ಈಟಿ ಗಾಯದಿಂದ ಮರಣದ ಬಾಗಿಲಿಯಲ್ಲಿ ತಿರುಗಿ ಬಂದವನು ನದಿನ ಪ್ರಭಾಗದಲ್ಲಿ ದಿಢೀರಂತ ದೂಕಿ ಜಂಪ್ ಮಾಡಿದ ಅದರ್ಚಿ ಶಾಕಿಂದ ತಿರುಗಾನು ವೀಕ್ ಆಗಿಬಿಟ್ಟ. ನೀರಿನಲ್ಲಿ ಮುಳುಗಿದಿಂದ ಭಾರವಾಗಿದ್ದ ಮಣಿಮೇಗಲೆಯನ್ನು ಎತ್ಕೊಂಡು ನದಿನಲ್ಲಿ ನಡೆದಾಗ ಅವನಿಗೆ ಉಸಿರು ಕಟ್ಟಿತ್ತು. ಅವಳನ್ನ ಮೇಲೆ ಎತ್ಕೊಂಡು ನಡೆಯೋದು ಆಗದೇ ಇರುವ ಕೆಲಸ ಅಂತ ಅನಿಸ್ಬಿಡ್ತು. ಆದ್ದರಿಂದ ಆಮೇಲೆ ಏನು ಮಾಡೋದು ಅಂತ ಹೇಳಿ ಒಂದು ಕ್ಷಣ ಯೋಚನೆ ಮಾಡಿದ. ಮಣಿಮೇಗಲೆಯನ್ನು ಮೈಯಲ್ಲಿ ಇನ್ನೂ ಸ್ವಲ್ಪ ಉಸಿರಿಂದ ಬಿಸಿ ಇತ್ತು. ಆದ್ದರಿಂದ ಅವಳನ್ನ ಮೂರ್ಛೆಯನ್ನು ಕ್ಲಿಯರ್ ಮಾಡಿ ಅವಳನ್ನ ಬದುಕಿಸುವುದ ಕೆಲಸ ತನ್ನಿಂದ ಆಗೋದಲ್ಲ. ತಕ್ಷಣ ಯಾರಾದರೂ ಒಂದು ಹೆಣ್ಣಿನ ಹೆಲ್ಪು ಬೇಕಾಗತ್ತೆ. ಅರಮನೆ ಒಳಗೆ ಹೋಗಿ ಅಲ್ಲಿಂದ ಯಾರನ್ನಾದರೂ ಕರ್ಕೊಂಬರ್ಬೇಕು. ಮೆಟ್ಲತ್ರ ಅರಮನೆ ಒಳಗೆಯಿಂದ ಬರುವುದಕ್ಕಾಗಿ ಇದ್ದಿದ್ದ ಬಾಗಿಲು ಅವನ ಕಣ್ಣು ಮುಂದೆ ಕಾಣಿಸ್ಕೊಂಡಿತ್ತು. ಅದನ್ನು ಹತ್ತಿರ ಹೋಗಿ ಮುಚ್ಚಿದ್ದ ಬಾಗಿಲಿ ಮೇಲೆ ತನ್ನ ಮೈನ ಮಿಕ್ಕಿದ್ದ ಬಲ ಪೂರ್ತಿ ಪ್ರಯೋಗ ಮಾಡಿ ಒದ್ದಿದ್ದಾನೆ. ಅದೃಷ್ಟವಶವಾಗಿ ಬಾಗಿಲನ್ನು ಒಳಗಡೆ ಬೀಗ ತೆಗೆದು ಬಾಗಿಲು ತೆಕ್ಕೊಂಡಿತ್ತು. ತೆಗೆದಿದ್ದ ಬಾಗಿಲಿಂದ ದೂರಿ ಓಡಿದ್ದಾನೆ. ಸ್ವಲ್ಪ ದೂರ ಅದು ಸಣ್ಣದಾಗಿ ಇದ್ದ ದಾರಿಯಾಗಿ ಇತ್ತು. ಆಮೇಲೆ ತಾಳ್ವಾರಗಳು, ಮುಟ್ರಗಳು ಎಲ್ಲ ಬಂದಿತ್ತು. ಅಲ್ಲೆಲ್ಲ ಯಾರನ್ನ ಕಾಣಲಿಲ್ಲ. ಇಲ್ಲಿ ಯಾರು ಇಲ್ವಾ, ಒಂದು ಹೆಣ್ಣನ್ನು ಕಾಪಾಡೋಕ್ಕೋ ಯಾರು ಇಲ್ವಾ ಅಂತ ಹೇಳಿ ಕೂಗಿಕೊಂಡೆ ಅಲ್ಲಿ ಇಲ್ಲಿ ಓಡಿದಾನೆ. ಕಡೆಯಾಗಿ ಒಂದು ದೊಡ್ಡ ಮಂಟಪದ ಬಾಗಿಲಲ್ಲಿ ಸೇವಕರುಗಳಿಬ್ಬರು ಅವನ್ನ ದಾರಿಯಲ್ಲಿ ಅಡ್ಡ ಮಾಡಿ ನಿಲ್ಸಕ್ಕೆ ನೋಡಿದ್ರು. ಅವರುಗಳನ್ನ ಮಿಂಚಿ ತಳ್ಳಿಕೊಂಡು ಒಳಗಡೆ ದೂರಿದ್ದಾನೆ. ಅಲ್ಲಿ ಚಕ್ರವರ್ತಿ ಉನ್ನತವಾದ ಸಿಂಹಾಸನದಲ್ಲಿ ಕೂತಿರುವುದನ್ನು ಹೆಣ್ಮಕ್ಳು ಗಂಡಸರು ಎಲ್ಲ ಸುತ್ತಿ ನಿಲ್ಲುವುದನ್ನು ಕಂಡು ಭ್ರಮಿಸುವುದ. ಮೊದಲು ಅವನ ಕಣ್ಗಳಲ್ಲಿ ಎದುರಾಗಿದ್ದ ಹೆಣ್ಣು ಹೂವಳ್ಳಿ ಅಂತ ತಿಳ್ಕೊಂಡಿದ್ದ ತಕ್ಷಣ ಅವನಿಗೆ ಸ್ವಲ್ಪ ಧೈರ್ಯ ಉಂಟಾಯಿತು. ಸಮುದ್ರಕುಮಾರಿ, ಮಣಿಮೇಗಲೆ ಆರಿನಲ್ಲಿ ಬಿದ್ದುಬಿಟ್ಲು, ತಕ್ಷಣ ಬಂದು ಕಾಪಾಡು ಅಂತ ಹೇಳಿ ಕೂಗಿದ. ಇಷ್ಟರಲ್ಲಿ 76ನೇ ಸಂಚಿಕೆ ಮುಗಿಯಿತು.